ಸೋಲ್ ಏನ್ ಮಾಡಕ್ಕಿಲ್ಲ, ಅದೊಂದು ಸ್ಪಿರಿಚುವಲ್ ಅಂತ ಒಂದು ಬರುತ್ತೆ, ಆ ಸ್ಪಿರಿಟ್ ನ ನೀನ್ ಕರಿಬೇಕು. ವೆಲ್ಕಮ್ ಟು ಎಮು ಬ್ಲಾಗ್ಸ್. ವೆಲ್ಕಮ್ ಟು ಜಾಕ್ ಆಫ್ ಕರ್ನಾಡು. ವೆಲ್ಕಮ್ ಟು ಎಮು ಬ್ಲಾಗ್ಸ್. ಇವತ್ತು ಸಂಡೇ, ಹಾಗೆ ಎಂಜಾಯ್ ಮಾಡೋಣ. ಇದರಕ್ಕಿಂತ ಮೇಯ್ನ್ ಏನಂತಂದರೆ ಒಂದು ಗೇಮ್ ಆಡೋಣ ಅಂತ ಇಂಟ್ರೆಸ್ಟ್ ಆಗಿದ್ದೀವಿ ನಾವು. ಅದು ನೈಟ್ 12 ಗಂಟೆಗೆ ಗೇಮ್ ಆಡೋಣ ಅಂತ. ಆ ಗೇಮ್ ಬಗ್ಗೆ ನಮ್ಮ ಹುಡುಗ ಹೇಳ್ತಾನೆ ಹೆಂಗೆ ಅಂತ ಏನಪ್ಪ. ಒಂದು ಗೇಮ್ ಬಗ್ಗೆ ಹೇಳಿದ್ದೆ ಗೊತ್ತಾ? ಅದೇ ನೆನ್ನೆ ಹೇಳೋದ್ಮೇಲೆ ಗೇಮು ಅದೇ ಕೋಜಾ. ಹಾಂ, ಅದು ಯಾವುದೋ ಒಂದು ಸ್ಟೋರಿ ಹೇಳಿದ್ದೆ, ಆದರೆ ಗೇಮ್ ನಂಗೆ ಅರ್ಥ ಆಗಲಿಲ್ಲ ಹೆಂಗೆ ಅಂತ. ಜೋರಾಗಿ ಮಾತಾಡೋದು. ಅದು ಅರ್ಥ ಆಗಿಲ್ಲ ಮಾರಾಯ. ಅಜಯ್, ಆ ಗೇಮ್ ಬಗ್ಗೆ ಹೇಳು. ಅಜಯ್, ಗೋಜಾ ಬಗ್ಗೆ ಹೇಳುತ್ತೆ. ಗೋಡ ಅನ್ನೋದು ಅದೊಂದು ರಿಯಲ್ ಸ್ಟೋರಿ. ಅದೇನಂದರೆ ನೈಟ್ 12 ಗಂಟೆಲ್ಲೇ ಆಡಬೇಕು. ಸಖತ್ ಥ್ರಿಲ್ಲಾಗಿರುತ್ತೆ. ಬಟ್ ಯಾರಿಗೆ ಅದೆಲ್ಲ ದೆವ್ವ ಅದನ್ನೆಲ್ಲ ನಂಬ್ತಾರೋ ಅದೆಲ್ಲ ಕೂತ್ಕೊಂಡ್ರೆ ಇನ್ನೂ ಮಸ್ತ್ ಭಯ ಆಗುತ್ತೆ. ಏನೋ ಮಾಡ್ತದೆ ಏನದು. ಸರಿ ಬನ್ನಿ, ಅದು ಏನಿರ್ಬೇಕು ಎಲ್ಲ ತಗೊಂಡು ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡೋಣ. ಹೇಳ್ತಿದ್ದು ನಿನ್ಗೆ ಆ ಗೇಮ್ ಆಡೋಕ್ಕೆ ಇಂಟ್ರೆಸ್ಟ್ ಆಗಿದೆಯಾ ನಿನಗೆ? ಆ ಗೇಮ್ ನನಗೆ ಅರ್ಥ ಆಗಿಲ್ಲಲ್ಲ, ಅರ್ಥ ಆಗಿಲ್ಲ ನನಗೆ ಇನ್ನೂ. ಆ ಗೇಮ್ ಇದ್ದಿಲ್ಲ ಕಣ, ಇಂಟ್ರೆಸ್ಟ್ ಆಗಿರುತ್ತೆ. ಇಂಟ್ರೆಸ್ಟ್ ಆಗಿದ್ರೆ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಏನಾಗುತ್ತೆ ಅಂತ. ನೈಟ್ 12 ಗಂಟೆ. ಅದಕ್ಕೆ ಬೋರ್ಡ್ ಬೇಕಾಗಿತ್ತೆ, ಬೋರ್ಡ್ ನೋಡ್ಕೊಂಡು ಮಾಡೋಣ. ಬೇಡ, ಅದಕ್ಕೆ ಒಂದು ಬೋರ್ಡ್ ಬರುತ್ತೆ, ಅದು ಪೂಜಾನೋ ಏನೋ ಬರುತ್ತೆ ಕಣ. ಅದು ಪೂಜಾ ಗೇಮ್. ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಪೂಜಾ ಗೇಮ್ ಮಾಡೋಣ. ಏನಾಗ್ತೀಯಾ? ಸೂಪರ್, ಫ್ಯಾಂಟಾಸ್ಟಿಕ್. ಅಜಯ್, ಅಲ್ಲಿ ಮುಡಿಗೆ ಹೋಗ್ತಾಳೆ ನೋಡು. ಎಷ್ಟು ಗಂಟೆಯಿಂದ ಬಂದಿದ್ದೀನಿ ಪಾಪ. ಹುಡುಗ ಬಂದು 12 ಗಂಟೆ 12:30 ಕರ್ಸ್ಕೊಬಿಟ್ರು. ಹಂಗೆ ಬನ್ನಿ ಹಂಗೆ ಹಿಂಗೆ ಅಂತಂದು ಬಂದು ಎಷ್ಟು ಅವರ್ ವೆಯ್ಟ್ ಮಾಡಿದೆ. ಅವ್ನಿಗೆ ಏನಂತ ಉಗಿದ್ಯಾ ನೀನೇ ಉಗಿ, ನಾನಂತೂ ಏನು ಕೇಳಲ್ಲ. ಬೇಡ, ಅವ್ನು ಬರಲಿ, ಅವ್ನಿಗೆ ಹೋಗಿತ್ತಂತ ಹೇಳಿ. ಇಲ್ಲ, ಉಗಿಬೇಕು ನೀನು. ಉಗಿಯೋದು ಬಿರಿಯಾನಿ ಅರ್ಧ ಕೆಜಿ ಬಿರಿಯಾನಿ, ಅರ್ಧ ಕೆಜಿ ಸಾಂಬಾರಿಗೆ. ಹೇಳ, ಉಗಿಬೇಕು ನೀನು ಇವಾಗ. ಅದೆಲ್ಲ ನಂಗೆ ಗೊತ್ತಿಲ್ಲ, ಉಗಿಬೇಕಷ್ಟೇ. ಮನದಾಳದ ಮಾತು ಹೇಳ್ಕೊಂಡ್ರೆ ಹುಡುಗ ಬೇಜಾರಾಗ್ತಾನೆ. ಏನು ಬೇಜಾರಾಗೋದು? ಎಷ್ಟು ಗಂಟೆಗೆ ಹೋಗಿದ್ದವನು? 12:30 ಹೋದವನು. 12:30 ಅಂತೀನಿ, 11 ಗಂಟೆಗೆ ಹೋದವನು. ನಾನು 12 ಗಂಟೆ ಬರೋಕ್ಕೆ ಹೇಳಿದೆ. ಟಿಫನ್ನು ಮಾಡಿಲ್ಲ. ಟಿಫನ್ನು ಮಾಡಿದಿರೋ ಅಷ್ಟು ಐತೆ ಬಾರೋ ನೀನು. ಆಯ್ತಾ ಬಾರೋ ನಿಮಗೆಲ್ಲೋ ನಿಂಗೆ ಆಯ್ತಲ್ಲೋ ಬಾರೋ ನೀನು. ಅಲ್ಲಿ ನೋಡಲ್ಲಿ ಅಲ್ಲಿ ಅಜಯ್ ಹೆಂಗೆ ಅಲ್ಲ, ನಾಯಿ ಮರಿ ಐತೆ. ಹೌದು, ನಾಯಿ ಮರಿ ಜೊತೆ ಆಟಾಡೋದು. ತಮ್ಮ ಬಿಲ್ಡಿಂಗ್ ಇಳ್ಕೊಂಡು ಮತ್ತೊಂದು ಲೆಫ್ಟ್ ಇಟ್ಕೊಂಡು ಬಂದ. ಅದನ್ನ ಆದ್ರೂ ಸುಮ್ಮನೆ ಇದೆಯಾ? ಮೇಲೆ ಬರ್ತಿದೆ. ನೋಡಿದ್ರೆ ಅದೇ ಥರ ಇಲ್ಲ. ನಾಯಿ ಹೆಸ್ರೇನು? ಗುಂಡಾ. ಇನ್ನೂ ಎಷ್ಟು ಸ್ಟ್ರೈಟ್ ಮೇಲೆ ಸ್ಟ್ರೈಟ್ ಆಯ್ತದ ಇವಾಗ. ಇಲ್ಲಿ ಕಸ್ತೈತು. ನಾಯಿ ಜಾಗಂತವೇ ಅಜಿ. ಕ್ಯಾಮ್ರಾಗೆ ಕಸ್ತೈತೆ ಅದು. ಒಂದು ಕೆಜಿ ಚಿಕನ್ನು ನೋಡಿದ ನಾಯಿ ಬಾಯಿ ಹಾಕ್ಬಿಟ್ಟೈತೆ ಕಣೋ. ನೋಡು ಮೂಗು ಏಯ್ ಬಾಯಿ ನಿಂದ್ರಲ್ಲಿ ಒರೆಸ್ತೀನಿ ಬಾ. ನೋಡೇ ಸರಿ ಪ್ಲೇನ್ ಚಿಕ್ಕದು ಈಗ ಚಿಕನ್ ಎತ್ಕೊಂಡು ಬಾ. ಅವ್ನು ತಿಕ್ಕಾಕ ಬರ ಹತ್ತು ಗಾಡಿ ಮೇಲೆ ಇಲ್ಲ
ರಿಲಯನ್ಸ್ ಏನು ಸ್ಮಾರ್ಟು. ಓ ರಿಲಯನ್ಸ್ ಅಂಬಾನಿದೆ. ರಿಲಯನ್ಸ್ ಅಂಬಾನಿ ತಾನೆ ಕಣ. ಹೌದು. ಇಷ್ಟೊತ್ತು ತನಕ ಹೋಗಿತ್ತಿದ್ನಲ್ಲ ಇವನೇ. 5 ಅವರ್ ಹೋಗಿ ಬಂದವನೇ. ಅರ್ಧ ಗಂಟೆ 5 ನಿಮಿಷ ಅಂತ ಹೇಳಿದ್ದ. ಎಷ್ಟು ಅವರ್ ಗೊತ್ತಪ್ಪ ಇದ್ದಿದ್ದು? ಮನೆಗೆ ಐತೆ ಇಲ್ಲ ಗೊತ್ತಿಲ್ಲ. ಸರಿ ಬಾ, ಪರವಾಗಿಲ್ಲ ಬಾ. ಬೆಳಿಗ್ಗೆ 11 ಗಂಟೆಗೆ ಹೋದವನು ಪಾಪ. ನೀನು ಎಷ್ಟು ಗಂಟೆಗೋ? 12:30 ಬಂದವನು. ಅದು 4 ಗಂಟೆವರೆಗೂ ವೆಯ್ಟ್ ಮಾಡ್ಸವನೆ. ಊಟ ಏನು ಮಾಡ್ದೇನೆ. ಅದು ಯಾವ ಹುಡುಗಿ ನೋಡಕ್ ಬಂದ ನನಗಂತೂ ಗೊತ್ತಿಲ್ಲ ಸ್ವಾಮಿ. ಬೆಳಗ್ಗೆ ಇಬ್ರು ಹೋಗ್ಬಿಟ್ಟಾರೆ. ಸರಿಯಾಗಿ ಒಂದು ಹುಡುಗಿ ನೋಡವ್ರೆ, ಲೈನ್ ಹೊಡಿಯಕ್ಕೆ ಹೋಗೋರೆ ಪಕ್ಕ. ನಮಗೆ ಡೌಟ್ ಬಂದೈತೆ ಅದು. ಯಾರೋ ಫೋನ್ ಮಾಡ್ತಾರೆ. ನಿಮ್ದ್ರಲ್ಲೂ ಇರ್ತಾನೆ. ಬೇಗ ಬಾರೋ ಬಾರೋ ಅಂದ್ರೆ ಬಂದು ಸಾಯಲ್ಲ ಅಂತೆ. ಮೊನ್ನೆ ಬೇಗ ಹೇಳಿದ ಟೈಮಿಗೆ ಬನ್ರಿ ಕರೆಕ್ಟಾಗಿ. ಕಾಯ್ತೀವಿ, ಕಾಯಿಸ್ಬೇಕು. ಆದ್ರೆ ಈ ತರ ಎಲ್ಲ ಇಷ್ಟೊತ್ತು ಬೇಜಾರಾಗಲ್ವಾ? ಹಂಗಂತ ಮನೆ ಹೋಗ್ತಾನ. ಮನೆಗೆ ಹೋದ್ಮೇಲೆ ಐತೆ ಅವ್ರಿಗೆ. ಅದಕ್ಕೆ ಕೀ ತಗೊಂಡ್ಬಂದ್ಬಿಟ್ಟಲ್ಲ. ಕೀ ತಗೊಂಡ್ಬಂದ್ಬಿಟ್ಟು ಆ ಕೀಟೇ ಕೊಟ್ಟಿಲ್ಲ. ಸರಿ ಬನ್ನಿ ಒಳಗಡೆ ಹೋಗ್ತಾ ಕಂಟಿನ್ಯೂ ಮಾಡೋಣ. ಇಲ್ಲ ಎಣ್ಣೆ ಏನೇನೇ ಮಾತಾಡ್ತಿದ್ಯಾ? ಥೋ ನಾ ಆ ಥರ ಎಲ್ಲ ವ್ಯಕ್ತಿನ ಏನಪ್ಪ ನೀವು? ಮಾತಾಡೋ. ಮೊಸರು ಮತ್ತೆ ಒಂದು ಎಣ್ಣೆ ಪ್ಯಾಕೆಟ್ ತಗೊಳಕ್ಕೆ 4 ಜನ. ಅದು ರಿಲಯನ್ಸ್ ಮಾಡ್ತೀವಿ. ಅಷ್ಟು ದೊಡ್ಡ ಮತ್ತು ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು, ಅದು ಹೋಗಿಲ್ಲ ಈ ಬಾಯ್ಸ್. ಬಟ್ ಅಲ್ಲಿ ಅವಮಾನ ಮಾಡಿಬಿಟ್ರು ಇಲ್ಲಿ ವಿಡಿಯೋ ಗಿಡ ಮಾಡಂಗಿಲ್ಲ ಅಂತ. ಅಂಬಾನಿ ಅವ್ರಿಗೆ ಅಷ್ಟು ಕಾಸು ಕೊಟ್ಟು ಆಮಾಗ ಹೋಗ್ರಿ, ನಾವು ಲಗ ಇಟ್ಕೊಂಡು ಬರಬೇಕು. ಅವರು ಮೊಸರು ಇನ್ನೊಂದು 2 ತಗೊಬರೋಕ್ಕೆ ಅಷ್ಟು ದೂರ ಹೋಗಿದ್ದೀವಿ. ನಿಮ್ಮ ರೈನರು ಮನೆ ಹತ್ರ ವೆಯ್ಟ್ ಮಾಡ್ತಿದ್ದಾನೆ. ಬಟ್ ಈಗ ನಮ್ಮ ಹತ್ರ ಇದೆ ಮನೆಯಲ್ಲೀಗ. ಕೀ ನೋಡಿ, ನಮ್ಮ ಹತ್ರನೇ ಇದೆ ಕೀ. ಇಲ್ವಲ್ಲ, ಐ ಡೋಂಟ್ ನೋ. ಇವಾಗ ಮನೆಗೆ ಹೋಗೋಣ. ಇವಾಗ ನೋಡಿ ಇದೆರಡು ಮತ್ತೆ ಬಿಲ್ಲು ಅಲಕ್ಕಿ ಎಲ್ಲ ಇಟ್ಕೊಂಡು ಹೋಗೋಣ. ಮೇಲೆ ವೆಯ್ಟ್ ಮಾಡ್ತಿದ್ದಾರೆ ಹುಡುಗರು. ಹೋಗೋಣ ಬನ್ನಿ. ಹಾಯ್, ಬಿರಿಯಾನಿ ಮಾಡ್ಕೊಂಡು ತಿಂದ್ವಿ. ಹೇಳ್ದಂಗೆ ನಾವು ಅದು ರಿಲಯನ್ಸ್ ಮಾರ್ಟಲ್ಲಿ ವಿಡಿಯೋ ಆಫ್ ಮಾಡಿ ಅಂತ ಹೇಳ್ಬಿಟ್ರೆ, ಅದಕ್ಕೆ ನಾವು ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಬಂದು ಬಿರಿಯಾನಿ ತಿನ್ಕೊಂಡು ಚೆನ್ನಾಗಿ. ಇವಾಗ ಟೈಮ್ 8 ಆಗ್ತಿದೆ. ಇವಾಗ ನಾವು ಓಜೋ ಆಡೋಣ ಅಂತಂದ್ಬಿಟ್ಟು ಎಲ್ಲರೂ ಕೂತಿದ್ದೀವಿ. ನೋಡ್ಬೋದು ನಾವೆಲ್ಲ ಓಜೋ ಬಾಯ್ಸ್. ಓಜಾ ಬಾಯ್ಸ್ ಅಲ್ಲ, ಬೇಡ ಅದೇನೋ ಒಂದು ಗೇಮ್ ಹೆಸರಂತೆ. ಸೊ ಎಲ್ಲ ಪ್ರಿಪೇರ್ ಆಗಿದೆ. ನಮ್ಮ ಮೈನ್ ಇದಕ್ಕೆ ಒಂದು ಕ್ಯಾಪ್ಟನ್ ಅಂತ ಒಬ್ರು ಇರ್ತಾರಂತೆ. ಅದು ಯಾರು ಅಲ್ಲ, ನಮ್ಮ ಸೈದು. ಯಾಕಪ್ಪ ಅದೇನಂತಾನೆ ಗೊತ್ತಿಲ್ಲ. ಅದು ಅವರು ಟೀಮ್ಗೆ ಕ್ಯಾಪ್ಟನ್ ಅಂತ ಅಂದ್ಬಿಟ್ಟು ಇರ್ತಾರೆ. ಏನ್ ಮಾಡಕ್ಕಿಲ್ಲ, ಅದೊಂದು ಸ್ಪಿರಿಚುವಲ್ ಅಂತ ಒಂದು ಬರುತ್ತೆ. ಆ ಸ್ಪಿರಿಟ್ ನ ನೀನ್ ಕರಿಬೇಕು. ಅದು ಮೀನಿಂಗ್ ಗೊತ್ತಾಗ್ಬೇಕಲ್ಲ ಅವ್ನಿಗೆ. ಆತ್ಮ, ಸೋಲ್. ಯಾರನ್ನಾದ್ರೂ ಒಬ್ಬರನ್ನ ಕರಿಬೇಕು. ಪಕ್ಕ ಬರುತ್ತೆ. ಅದಕ್ಕೆ ದೇವ್ರ ಫೋಟೋ ಎಲ್ಲ ಫುಲ್ ತೆಗೆದುಬಿಟ್ಟಿದೀವಿ. ಸರಿನಾ? ದೇವ್ರ ಫೋಟೋ ಇಲ್ಲ ಅಂತಂದ್ರೆ ಬರಲ್ಲ ಅಂತದ್ದು. ದೇವ್ರ ಫೋಟೋ ಇದೆ. ಬೇರೆಯವ್ರು ಯಾರು ಕರೀಲ್ಲ, ನಮ್ಮ ತಾತನ ನಮ್ಮ ಅಜ್ಜಿನ ಇಂಥವ್ರನ್ನೇ ಕರಿತೀವಿ. ಅಜ್ಜಿ ಆರ್ ಯು ದೇರ್? ಇಫ್ ಯು ದೇರ್ ಪ್ಲೀಸ್ ಕಮ್. ಪಿನ್ನಾಡಿ ಬ್ಯಾಚ್ ಬಂದಿದೆ.
ಅಜಿ ಇಂಗ್ಲಿಷ್ ಬರುತ್ತಾ ಪಾರ್ಟಿ ತಮಿಳ್ ಪಾರ್ಟಿ ಪ್ಲೀಸ್ ಕಮ್. ಅಲ್ಲ ಫೋಟೋದಿಂದ ಕೈಯಿಂದ ಕತ್ತಿ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಲಿ ನಾನು. ಹಂಗೆಲ್ಲ ಏನು ಮಾಡಲ್ಲ. ಸರಿ ಅಜಯ್, ಇನ್ನ ಒಂದು ಏನಪ್ಪ ಏನ್ ಹೇಳ್ತೀಯಾ? ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ, ಲೈಕ್ ಟ್ರೈ ಮಾಡ್ತೀವಿ. ನೀನು ಇದು I don't know about this. That guys are telling to make you to do this. I will do what my thoughts are. ನೀವು ಏನಿಲ್ಲ. ಏನಿಲ್ಲ, ಸಿಂಪ್ಲಿ ಹಾಗೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೋದು. ಎಸ್ ಹಾಕು. ಇವಾಗ ಇದೇ ತರ ಗೇಮ್ ಮಾಡಿ ರೋಮಾಂಚಮ್ ಅಂತ ಮೂವಿ ತೆಗ್ದವ್ರೆ. ಇವಾಗ ನಾವ್ ಆಡ್ತಿರೋದನ್ನ ಹಂಗೆ ಮಾಡ್ತೀವಿ. ರೋಮಾಂಚ ಆಡ್ತಾ ಇರಿ, ಬಂದು ನಾನು ನೋಡ್ತೀನಿ. ನೋಡ್ತೀಯ? ಏನಿಲ್ಲ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದಿದಾನ, ಇದ್ರಲ್ಲೇ ಬಂದಿದಾನ. ನಾವು ಅದು ಏನಂತಾರದನ್ನ ಓಜಾ ಬೋರ್ಡ್ ನ ಕ್ರಿಯೇಟ್ ಮಾಡಬೇಕು. ಅದು ಹೆಂಗೆ ಏನು ಅಂತ ಅಂದ್ಬಿಟ್ಟು ಇವಾಗ ನಮ್ಮ ತಮ್ಮ ಎಕ್ಸ್ಪ್ಲೇನ್ ಮಾಡಿ ಹಾಕ್ತಾನೆ. ಓಜಾ ಬೋರ್ಡ್ ಆಡ್ತಾ ಇದೀವಿ. ಅದಕ್ಕಂತಾನೆ ಇವ್ರಿಗೆಲ್ಲ ಬಿರಿಯಾನಿ ಹಾಕ್ಸಿ ಇವಾಗ ಆಡಿಸ್ತಾ ಇದೀವಿ. ಬಿರಿಯಾನಿ ಕರ್ಕೊಂಬಂದಿರೋದೇನು ಆಸೆಗೆ ನಮ್ಮೆಲ್ಲ ತಗೊಳ್ಸ್ಬೇಕು ಅಂತ. ಅದೇ ಸೊ ಓಜಾ ಬೋರ್ಡ್ ಆಡ್ಬೇಕು ಅಂತ ತುಂಬಾ ದಿನದಿಂದ ಇತ್ತು. ಓಜಾ ಸ್ಪೆಲ್ಲಿಂಗ್ ಏನು? ಓಜಾ ಬರುತ್ತೆ. ಮುಖ್ಯವಾಗಿ ಇಲ್ಲಿ ಓಜಾ ಬೋರ್ಡ್ ಅನ್ನೋದು ಸ್ವಲ್ಪ ಜನಕ್ಕೆ, ಇವ್ರು 3 ಜನಕ್ಕೆ ಒಂದು ಐಡಿಯಾ ಇದೆ, ಇವನಿಗೆ ಒಂಚೂರು ಐಡಿಯಾ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಾರ್ಮಲ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಥರ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಟು ಹೇಮು ವ್ಲಾಗ್ಸ್. ಇವಾಗ ನೋಡ್ತಿದ್ರಲ್ಲ, ಇದೇ ಓಜಾ ಬೋರ್ಡ್. ಇದನ್ನ ಚಂದ್ರ ನೋಡಿ ಹೆಂಗ್ ಬರೀತಿಯಲ್ಲಿ. ಚಂದ್ರ ಕಣೋ, ಚಂದ್ರ ಹೆಂಗ್ ಬರ್ತದೆ? ಓಜಾ ಬೋರ್ಡ್ನ ಕೋಜಾ ಬೋರ್ಡ್ ಬನ್ನಿ. ಚಂದ್ರ ಹಿಂಗ್ ಬಂದು ಚಾರ್ಜ್ ಮಾಡ್ಬೇಕು. ಏನೋ ನಿಮ್ ಲವ್ ಚಂದ್ರ. ಫಿಲ್ ಮಾಡಷ್ಟು. ಚಂದ್ರ ಉಲ್ಟಾ ಮಾಡ್ಬಿಡು. ಬೇಡ ಬೇಡ ಬೇಡ, ಇರ್ಲಿ ಸ್ಟಾರ್ ಮಾಡ್ಬಿಡು. ಅಷ್ಟ. ನೀನ್ ಬರಿಬೇಕು ಅಂತ ಕರೆಕ್ಟ್ ಆಗಿ ಬರೀ. ನೀನು ಅದು ಇದಾದ್ರು ಬರ್ದಿರ್ಬೇಕು ತಾನೆ. ಓಕೆ ಓಕೆ ನಂಗೆ ಕೂತ್ಕೊಂಡು ನಮ್ಮ ಮನ ಮಾಡೋದು ನೋಡ್ತಿದ್ವಿ, ನಿಜವಾಗ್ಲೂ ದೇವ ಬರ್ಸ. ಓಕೆ ಓಕೆ. ಅದಕ್ಕೂ ಬಿರಿಯಾನಿ ಹಾಕ್ರೆ ಬಿಡ. ಲವ್ ABCD ಬರೆಯಕ್ಕೂ ಬರಲ್ಲ. ಹಿಂಗ್ ಹೋಯ್ತೈತೆ, ಬೆಟ್ಟ ಹತ್ತೈತೆ. ಅಪ್ಪ, ನಿಮ್ 4 ಜನ ಸೆಂಟ್ರಲ್ ಏನೋ ಒಂದು ಕುತ್ಕೊಂಡಿರೋ ತರ ಕಾಣಿಸ್ತಾ ಇದೆ ಕ್ಯಾಮ್ರಲ್ಲಿ. ಇಲ್ಲ, ನನಗೊಂದು ಡೌಟು. ಯಾಕೆ ಲೇಟು? ಕನ್ನಡ ದೆವ್ವ ಬಂದ್ರೆ ಏನ್ ಮಾಡುತ್ತೆ? ಕನ್ನಡದಲ್ಲಿ ಮಾತಾಡುತ್ತೆ. ನಾನು ಇನ್ನ ಬಿಡಲ್ಲ. ನಮ್ಮ ಅಜ್ಜಿ ಓದಿಲ್ವಲ್ಲ ನಾ, ಅದನ್ನೇ ಹೇಳ್ತಿರೋದು. ನಿಮ್ಮ ಅಜ್ಜಿನೇ ಬರ್ತಾರೆ, ನಿಮ್ ತಾತನೇ ಬರ್ತಾರೆ. ನಿಮ್ಮ ಅಜ್ಜಿ ಬಂದ್ಬಿಟ್ರೆ ಹೊಡ್ಬಿಟ್ರೆ ಮಾಡ್ತೀಯಾ? ಇಲ್ಲ ಅಲ್ಲೋ, ನನ್ಗೊಂದು ಡೌಟ್. ಇವಾಗ ABCD ಬರಿತಾ ಇದೀವಲ್ಲ, ನಮ್ಮ ಅಜ್ಜಿಗೆ ABCDನೇ ಬರಲ್ಲ. ಅದಕ್ಕೆ ಒಂದೇ ಎರಡು ಬರಿತಾ ಇದ್ದಾರೆ. ಇವಾಗ ಉಮೇಶ, ಇದ್ರಲ್ಲಿ ಬರೋ ದೆವ್ವ ಎಲ್ಲ ಫುಲ್ಲು ಈ ಸರೌಂಡಿಂಗ್ ಇರೋ ದೆವ್ವ ತಾನೇ ಬರುತ್ತೆ. ಅದೇ ಹೇಳ್ತೀನಿ. ಆಂಧ್ರದಿಂದ ಬರುತ್ತೆ. ಆಂಧ್ರದಿಂದ ಬರಕ್ ಹೆಂಗಪ್ಪ? ಬಸ್ ಪಾಸ್ ಇಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಇಲ್ಲ ಇಲ್ಲ. ಲೇಡೀಸ್ ಫ್ರೀ. ಕರಿತಿರಪ್ಪ ಅಲ್ಲಿ ಚೆನ್ನಾಗಿರೋ ಲೇಡಿನ ಕರೀರಪ್ಪ ದೇವನ. ಮಂಜೆ ಸೇರಿ ಹಾಕೊಂಡಿರ್ಬೇಕು. ನನಗೂ ಸೈಡ್ ಹೋಗು. ಏನಿಲ್ಲ, ನಾರ್ಮಲ್ ಆಗಿ ಆಂಟಿ. ಅವನಿಗೆ ಆಂಟಿ, ನಿನಗ ಉಮೇಶ್, ನಿನಗೆ ಯಾರೋ ಅಜ್ಜಿನಾ? ಏಮತ್ ನಿನಗೆ? ಹುಡುಗಿ ಆದ್ರೆ ಸಾಕು. ಹುಡುಗಿ ಅದ್ರೆ ಸಾಕು. ಪುಣ್ಯದಿಂದ ನಿನಗೆ ಅಜ್ಜಿ.